In the heart of rural India, where tradition meets resilience, a spark was born. From the vibrant chaos of a big family to the quiet determination of a curious mind, destiny had chosen its healer. This is the story of Dr. Shripad Hegde, a visionary in homeopathy, a mentor to many, and a pioneer in natural healing. Rising from humble beginnings, he became the former professor and HOD of the Government Homeopathy Medical College and Hospital, Bangalore. His name today echoes in medical communities across the globe, revered for his wisdom, compassion, and dedication. Now, in his own words, let us hear the inspiring life journey of Dr. ದಟ್ಟವಾದಂಥ ಹರಿದ್ವರ್ಣದ ಕಾಡು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹುಕ್ಕಲಮಕ್ಕಿಯಿಂದ ಹುಟ್ಟಿ ಬೆಳೆದು ಬಂದಂಥವನು. ನಾನೊಂದು ಅವಿಭಕ್ತ ಕುಟುಂಬದಿಂದ ಬಂದವನು. ಸಹಬಾಳ್ವೆ ಏನು ಅನ್ನೋದು ಬಾಲ್ಯದಲ್ಲಿಯೇ ಪಾಠ ಆಗೋಗಿದೆ. ನಮ್ಮ ತಂದೆಯರಾದಂಥ ಮಂಜುನಾಥ್ ಹೆಗಡೆ ಹಾಗೂ ತಾಯಿಯರಾದಂಥ ಲೀಲಾವತಿ ಹೆಗಡೆಯವರು ಜೀವನದ ಮೌಲ್ಯಗಳೇನು, ಹೇಗೆ ಜೀವನವನ್ನು ಸಾಗಿಸಬೇಕು ಅನ್ನುವಂಥ ಪಾಠವನ್ನು ನಮಗೆ ಆರಂಭದಿಂದನೇ ಮಾಡಿದ್ರಿಂದ ಅದೊಂದು ದೊಡ್ಡ ಶಕ್ತಿಯಾಗಿ ನಮ್ಮ ಹಿಂದೆ ಇದೆ ಅಂತ ನಾನು ಭಾವಿಸ್ತು. ನಮ್ಮ ತಾಯಿಗೆ 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ನಾನೇ ಕಿರಿಯವನು. Dr. Hegde completed his primary education in his native village and, driven by a passion for healing, went on to pursue undergraduate studies at AMS Homeopathy Medical College and Hospital in Belgium, followed by post-graduation at DKMM Homeopathy Medical College and Hospital in Aurangabad, each step shaping him into the remarkable healer and teacher he is today. ಅಲ್ಲಿ 5 ವರ್ಷ ಸುದೀರ್ಘವಾದಂಥ ಈ ಹೋಮಿಯೋಪತಿಯ ಅಧ್ಯಯನ ನಡೀತು. ಆಗ AM ಶೇಖರ್ ಅವರು ರಿಟೈರ್ಡ್ IAS ಆಫೀಸರು, ಅವರೇ ಚೇರ್ಮನ್ನು. ಅದು ಯಾವ ಪದ್ಧತಿಯನ್ನು ನನಗೂ ಆವಾಗ ಈ ಹೋಮಿಯೋಪತಿ ಬಗ್ಗೆ ಎಲ್ಲ ಅಷ್ಟೆಲ್ಲ ಜ್ಞಾನ ಇಲ್ಲ. ಆ ಸೇರೋದಕ್ಕೆ ಉದ್ದೇಶ ಏನು ಅಂತಂದರೆ, ನಾನು ಒಂದು ವಿದ್ಯೆಯನ್ನು ಕಲಿತರೆ ನಾಳೆ ಅದರಿಂದಾಗಿ ಸಮಾಜದಲ್ಲಿ ಯಾರಿಗೋ 4 ಜನರಿಗೆ ಪ್ರಯೋಜನ ಆದರೆ ನನ್ನ ಜೀವನ ಸಾರ್ಥಕ ಆಯಿತು. ಅದು ಬಹುಶಃ ನಮ್ಮ ಜೀವನದ ಸುವರ್ಣಯುಗ ಅಂತ ನಾನು ಭಾವಿಸ್ತೀನಿ. ಆಮೇಲೆ ವೃತ್ತಿ ಜೀವನ ಆರಂಭ ಆಯಿತು. ಶುರುವಿನಲ್ಲಿ ಸ್ವಲ್ಪ ದಿವಸ ಪುಣಾದಲ್ಲಿದ್ದೆ, ಅಲ್ಲಿಂದ ವಾಪಸ್ಸು ಬೆಂಗಳೂರಿಗೆ ಬಂದೆ. ಆಗ ನಮ್ಮ ಹತ್ತಿರದ ಅಣ್ಣ ಗೋಪಾಲಕೃಷ್ಣ ಹೆಗಡೆಯವರು ಇಲ್ಲೇ ಇದ್ದರು, ಚಾರ್ಟರ್ಡ್ ಅಕೌಂಟೆಂಟ್ ಓದ್ಕೊಂಡು. ಆಗ ಇಲ್ಲೊಂದು ಪ್ರೈವೇಟ್ ಕಾಲೇಜ್ ಇತ್ತು, ಹನಿಮನ್ ಹೋಮಿಯೋಪತಿ ಕಾಲೇಜ್ ಅಂತ, ಅಲ್ಲಿ ಪಾಠ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಅದು ಒಂದು ಚಾಲೆಂಜು. ಸಾಧಾರಣ ನನ್ನ ವಯಸ್ಸಿನವರೇ ಹುಡುಗರೆಲ್ಲ ಇದ್ದರು ಅಲ್ಲಿ. ಆ ಹುಡುಗರ ಮೆಚ್ಚುಗೆಯನ್ನು ಗಳಿಸಿ ಅಲ್ಲಿ ಪಾಠ ಮಾಡಿದೆ. ತದನಂತರದಲ್ಲಿ ಗೌರ್ಮೆಂಟ್ ಕಾಲೇಜ್ ಆರಂಭ ಆಯಿತು 1986-87ನಲ್ಲಿ. KPSC ಮುಖಾಂತರ ಕಾಲ್ಫಾರ್ ಆದಾಗ ಹುದ್ದೆ ಸಿಕ್ತು. ನಾನು ಅಲ್ಲಿ ಲೆಕ್ಚರ್ ಆಗಿ ಸೇರಿಕೊಂಡೆ. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆದೆ, ಮತ್ತು ಪ್ರೊಫೆಸರ್ ಆದೆ, ಆಮೇಲೆ HOD ಆದೆ. ಸುದೀರ್ಘವಾದಂತಹ 36-37 ವರ್ಷಗಳ ಒಂದು ಸೇವೆಯನ್ನು ಮಾಡಿ ಕೇವಲ ಒಂದೇ ಉದ್ದೇಶ, ಒಂದು ಸಂಸ್ಥೆ ಉಳಿಬೇಕು, ಒಂದು ಸಂಸ್ಥೆ ನಡಿಬೇಕು, ಆ ಸಂಸ್ಥೆಯಲ್ಲಿರೋ ವಿದ್ಯಾರ್ಥಿಗಳಿಗೆ ಜೀವನೋಪಾಯಕ್ಕಾಗುವಂತಹ ಒಂದು ಜ್ಞಾನವನ್ನು ನಾವು ಕೊಡಬೇಕು, ನಮ್ಮ ತಿಳಿದೋದನ್ನು ಹೇಳುವ ಕೇವಲ ಉದ್ದೇಶದಿಂದಾಗಿ ಅಲ್ಲಿ ಸರ್ವಿಸ್ ಮಾಡಿದ್ವಿ. ಈಗ 5 ವರ್ಷದಿಂದ ನಾನು ನಿವೃತ್ತನಾದೆ. ರೋಗಿಗಳನ್ನು ಪರೀಕ್ಷೆ ಮಾಡಿ ಅವರ ರೋಗ ಯಾವುದು, ರೋಗಕ್ಕೆ ಕಾರಣ ಏನು, ಆರ್ಗನ್ಗಳು ಯಾವ ಸಿಸ್ಟಮು ಹಾಳಾಗ್ತಾ ಇದೆ ಅಥವಾ ಮುಂದೇನಾಗ್ಬೋದು, ಇದರ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಟ್ಟಾಗ ವಿದ್ಯಾರ್ಥಿಗಳು ಬಹಳ ಖುಷಿ ಪಡ್ತಾಯಿದ್ರು. ಹೌದು, ಇದು ಅವರಿಗೆ ಬೇಕಾದಂಥ ಜ್ಞಾನ. ಅದರಿಂದಾಗಿ ಮುಂದೆ ಯಾವುದು ಔಷಧಿಯನ್ನು ಸರಿಯಾಗಿ ಕೊಡ್ಬೋದು, ಎಷ್ಟು ಡೋಸ್ ಕೊಡ್ಬೋದು, ಹೇಗೆ ಕೊಡಬೇಕು, ಇದರಿಂದ ಗುಣ ಹೇಗಾಗುತ್ತೆ. ನಾವು ಪ್ರಾಯೋಗಿಕವಾಗಿ ಹುಡುಗರ ಜೊತೆಯಲ್ಲಿ ನಿಂತುಕೊಂಡು ಮಾಡಿ ತೋರಿಸಿದಾಗ ಹುಡುಗರಿಗೆ ಒಂದು ಅವಕಾಶವನ್ನು ಕೊಟ್ಟು, ನೀವೇ ಔಷಧಿಗಳನ್ನು ಕೊಡಿ, ಯಾವ ಔಷಧಿ ಸರಿ ಅಂತ ನಾನು ಹೇಳ್ತೀನಿ ಅಂತ ಹೇಳಿದಾಗ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನು ತಯಾರು ಮಾಡುವಂಥ ಕ್ರಿಯೆಗಳನ್ನು ಮಾಡಿರೋದ್ರಿಂದ ನನಗೆ ಒಂದು ಸಂತೋಷ ಇದೆ. Medical means service, a belief that Dr. Hegde has lived by throughout his career. He has both organized and actively participated in numerous free medical checkup camps, offering vital health services to the community. These camps have not only helped countless individuals gain awareness about their health, but have also served as valuable learning opportunities for students, giving them hands-on exposure to the practical skills of medicine. ಶ್ರೀ ರಾಮಚಂದ್ರಾಪುರ ಮಠದ ಗುರುಗಳು ರಾಘವೇಂದ್ರ ಭಾರತಿ ಸ್ವಾಮಿಗಳು, ಆಮೇಲೆ ರಾಘವೇಶ್ವರ ಭಾರತಿ ಸ್ವಾಮಿಗಳು ಒಂದಿಷ್ಟು ಸೇವೆಗಳಾಗಬೇಕು ನಿಮ್ಮ ಸಮಾಜಕ್ಕೆ ಅನ್ನೋದನ್ನು ಹೇಳಿದಾಗ ನಾನು ಸಮಾಜಕ್ಕೆ ಒಂದಿಷ್ಟು ಸೇವೆಯನ್ನು ಮಾಡಬೇಕು ಅನ್ನೋ ಭಾವನೆ ಮೊಳಕೆ ಹೊಡಿಲಿಕ್ಕೆ ಕಾರಣ ಆಯಿತು. ಮೊದಲು ಆರಂಭ ಮಾಡಿದ್ದು ಶ್ರೀ ಭಾರತಿ ವಿದ್ಯಾಲಯದಲ್ಲಿ ಭಾರತೀಯ ಆರೋಗ್ಯಧಾಮ ಅನ್ನುವಂಥ ಹೆಸರಿನಲ್ಲಿ ಆರಂಭ ಮಾಡಿದ್ವಿ. ಅದರ ಸಂಚಾಲಕನಾಗಿ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. 2002ರಿಂದ 2020ರವರೆಗೆ ಆಲ್ಮೋಸ್ಟ್ 22 ವರ್ಷಗಳು ಸತತವಾಗಿ ಸುದೀರ್ಘವಾಗಿ ಪ್ರತಿ ತಿಂಗಳ ಕೊನೆಯ ಭಾನುವಾರ ಉಚಿತವಾದಂಥ ವೈದ್ಯಕೀಯ ಶಿಬಿರವನ್ನು ನಡೆಸ್ಕೊಂಡು ಬಂದ್ವಿ.
ಒಂದು ಸಣ್ಣ ಉದಾಹರಣೆ ಹೇಳೋದಾದರೆ, ಒಂದು ಮಗು ಕಣ್ಣಿನ ತೊಂದರೆ ಇತ್ತು, ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ, ಹೇಗೆ ಮಾಡೋಣ? ನಾಳೆ ನಾವೆಲ್ಲ ಸೇರಿ ಉಚಿತವಾಗೇ ಮಾಡಿಕೊಡೋಣ. ಆ ರೀತಿಯಾಗಿ ಅದಕ್ಕೊಂದು ಶಸ್ತ್ರಚಿಕಿತ್ಸೆ ಉಚಿತವಾಗಿ ಮಾಡಿಕೊಟ್ವಿ. ಆ ಮಗುಗೆ ಜೀವನವಿಡೀ ಒಂದು ಕಣ್ಣು ಬಂತಲ್ವ. ಶಿಬಿರದಲ್ಲಿ ನಾವು ಏನು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಇದು. ಅಖಿಲ ಕರ್ನಾಟಕ ಹವ್ಯಕ ಮಹಾಸಭೆ ಇದೆ, ಅಲ್ಲಿ ಕೂಡ ಕಳೆದ 25-26 ವರ್ಷಗಳಿಂದ ನಾನು ಸತತವಾಗಿ ವೈದ್ಯಕೀಯ ಸಂಚಾಲಕನಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅಲ್ಲಿಯ ಪದಾಧಿಕಾರಿಗಳು ಅವಕಾಶ ಮಾಡಿಕೊಟ್ರು. Over the years, Dr. Hegde has presented numerous groundbreaking research papers at prestigious national and international conferences, from Kolkata to Italy, Thailand to Canada. His expertise has spanned critical subjects like hepatitis B, gangrene, Bell's palsy, and post-COVID complications, earning him global recognition as both a speaker and scientific contributor. ಇಟಲಿಯ ಸೊರೆಂಟೊ ಅನ್ನುವಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಯಿತು. ರಿಸರ್ಚ್ ಪೇಪರನ್ನು ಇಲ್ಲಿ ಓದಬೇಕು ಅಂತ ನನಗೆ ಕೊಟ್ಟಿರುವಂಥ ಅವಕಾಶ ಕೂಡ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ತತ್ವ ಹೋಮಿಯೋಪತಿಕ್ ರಿಸರ್ಚ್ ಸೆಂಟರ್ ಅನ್ನುವಂಥ ಹೆಸರಿನಲ್ಲಿ ಒಂದು ಸಂಶೋಧನೆಯನ್ನು ನಡೆಸ್ತಾ ಇರುವಂಥದ್ದು. ಅದರೊಳಗೆ ಮುಖ್ಯವಾಗಿ ಕ್ಯಾನ್ಸರ್, ಬಂಜೆತನ, ಇನ್ಫರ್ಟಿಲಿಟಿ, ಅಸ್ತಮಾ, ಬ್ರಾಂಕಿಯಲ್ ಅಸ್ತಮಾ ಹಾಗೂ ಮಕ್ಕಳ ರೋಗಗಳು ಮತ್ತು ಎಂಡೋಕ್ರೈನ್ ಡಿಸಾರ್ಡರ್ ಅಂತಂದರೆ ಡಯಾಬಿಟಿಸು ಮತ್ತು ಥೈರಾಯ್ಡ್ ಕಾಯಿಲೆಗೆ ಸಂಬಂಧಪಟ್ಟಂಥದ್ದು. ನಾನು ಮತ್ತು ನನ್ನ ಕೆಲವು ಸಹೋದ್ಯೋಗಿಗಳೆಲ್ಲ ಸೇರಿ ನಡೆಸ್ತಾ ಇರುವಂಥ ಸಂಶೋಧನಾ ಕ್ರಿಯೆ. ನಮ್ಮಲ್ಲಿ ಆಯುಷ್ ಡಿಪಾರ್ಟ್ಮೆಂಟಿಂದ ಒಂದು ಪುಸ್ತಕವನ್ನು ತರಬೇಕು ಅಂತ ಯೋಚನೆ ಮಾಡಿದರು. ಸಂಪಾದಕನಾಗಿ ತಂದಿರುವಂಥ ಪುಸ್ತಕ ಸಂಪೂರ್ಣ ಆರೋಗ್ಯಕ್ಕೆ ಹೋಮಿಯೋಪತಿ ಅಂತ. ನಮ್ಮ ಆರೋಗ್ಯ ಮಂತ್ರಿಗಳು ಅದನ್ನು ಹೇಳಿದರು, ಹೋಮಿಯೋಪತಿಲಿ ಇದೊಂದು ಪುಸ್ತಕ ಭಾಳ ಚೆನ್ನಾಗಿರೋದು ಬಂದಿದೆ ಅಂತ. ಸಾಧಾರಣ ಜನರಿಗೆ ಹೋಮಿಯೋಪತಿಯಿಂದ ಏನು ಪ್ರಯೋಜನ ಆಗ್ಬೋದು ಅಥವಾ ಯಾವ್ಯಾವ ರೋಗಗಳಿಗೆ ಅದರಿಂದ ಅನುಕೂಲ ಆಗ್ಬೋದು ಅನ್ನೋದನ್ನು ವಿವರವಾಗಿ ಆ ಪುಸ್ತಕದಲ್ಲಿ ಕಾಣಿಸಿರುವಂಥದ್ದು. ನಿವೃತ್ತಿ ನಂತರದಲ್ಲಿ ನ್ಯಾಷನಲ್ ಕಮಿಷನ್ ಆಫ್ ಹೋಮಿಯೋಪತಿಗೆ ಅಡ್ವೈಸರ್ ಆಗಿ MARB ಅಂತಂದರೆ ಮೆಡಿಕಲ್ ಅಸೆಸ್ಮೆಂಟ್ ಆ್ಯಂಡ್ ರೇಟಿಂಗ್ ಬೋರ್ಡ್ ಅಂತ ಇದೆ ನ್ಯಾಷನಲ್ ಕಮಿಷನ್ ಆಫ್ ಹೋಮಿಯೋಪತಿಲಿ. ಅದಕ್ಕೆ ಒಂದು ಸಲಹೆಗಾರನಾಗಿ ನನ್ನನ್ನು ಅವರು ನೇಮಿಸ್ಕೊಂಡ್ರು. ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಹೋಮಿಯೋಪತಿ ಅದರೊಳಗೆ ಡ್ರಗ್ ಪ್ರೂವಿಂಗ್ ಕಮಿಟಿಗೆ ಮೆಂಬರ್ ಆಗಿ ತಗೊಂಡ್ರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿ ಇದು ಒಂದು ಕಾಲೇಜು ಮತ್ತು ಆಸ್ಪತ್ರೆ ಕಲ್ಕತ್ತಾದಲ್ಲಿರುವಂಥದ್ದು, ಅದರ ಗವರ್ನಿಂಗ್ ಬಾಡಿಯ ಮೆಂಬರ್ ಆಗಿ ನನ್ನನ್ನು ತಗೊಂಡ್ರು. ಕೋವಿಡ್ ಬಂತು, ವಿಷಾದ ಮತ್ತು ದುಃಖದ ಸಂಗತಿ. ಎಷ್ಟೋ ಜನ ತುಂಬ ಆತ್ಮೀಯರೆಲ್ಲ ತೀರ್ಕೊಂಡ್ರು. ಆ ಸಮಯದಲ್ಲಿ ಎಷ್ಟೋ ದಿವಸಗಳು ನಮಗೆ ನಿದ್ರೆ ಆಗಲಿಲ್ಲ. ಡಾಕ್ಟರ್ಗಳಾಗಿರೋದ್ರಿಂದ ಸಹಜವಾಗಿ ಏನೋ ಒಂದು ಸಹಾಯ ಇವರಿಂದ ಸಿಗುತ್ತೆ ಅಂತ ಎಷ್ಟೊತ್ತಿಗೂ ಕರೆಗಳು ಬರೋದು. ನಮ್ಮನೆ ಗೇಟ್ ಹೊರಗಡೆ ಒಂದು ಬುಟ್ಟಿಯಲ್ಲಿ ಔಷಧಿಗಳನ್ನ ರೆಡಿ ಮಾಡಿ ಇಟ್ಬಿಡ್ತಾ ಇದ್ದೆ. ನಾನು ಗುಂಪಲ್ಲಿ ಮೆಸೇಜ್ ಆಗ್ತಾಯಿದ್ದೆ, ಯಾರೇ ಬಂದುಬಿಟ್ಟು ಉಚಿತವಾಗಿ ಅಲ್ಲಿ ಬಂದುಬಿಟ್ಟು ಒಂದೊಂದು ಬಾಟ್ಲಿ ತೊಗೊಂಡೋಗಿ ಈ ರೀತಿಯಾಗಿ ಮೆಡಿಸಿನ್ ತೊಗೊಳ್ಳಿ ಅಂತ. ಅದು ತುಂಬ ಜನಕ್ಕೆ ಅದು ತುಂಬ ಅನುಕೂಲ ಆಗಿದೆ. ಇಲ್ಲಿ ಕರ್ನಾಟಕದಲ್ಲಿರುವಂಥ ಒಂದು ಕರ್ನಾಟಕ ಕ್ವಾಲಿಫೈಡ್ ಹೋಮಿಯೋಪತಿಕ್ ಡಾಕ್ಟರ್ಸ್ ಅಸೋಸಿಯೇಷನ್ ಅಂತ ನನ್ನ ನಿವೃತ್ತಿ ನಂತರದಲ್ಲಿ ಅವರು ಪ್ರೆಸಿಡೆಂಟ್ ಮಾಡಿಕೊಂಡ್ರು. ನಾನು ಪ್ರತಿ ತಿಂಗಳ 2 ಆನ್ಲೈನ್ ವೆಬಿನಾರ್ಗಳು ಮಾಡ್ತಾ ಇರೋದ್ರಿಂದ ಜನಗಳೇ ಕೊನೆ ಪಕ್ಷ ಅವರ ಜೀವನದ ಆಸಕ್ತಿಯನ್ನು ಕಳೆದುಕೊಳ್ಳದೇ ಇರುವ ಹಾಗೆ ನೋಡಿಕೊಂಡಿರೋದು ತುಂಬ ವಿಶೇಷ. ಆಂಡ್ರೆ ಸಯಾನೆ ಅಂತ ತುಂಬ ಫೇಮಸ್ಸು ಅಮೇರಿಕಾ ಮತ್ತು ಕೆನಡಾದ ಹೋಮಿಯೋಪತಿಕ್ ಡಾಕ್ಟ್ರು, ಅವರು ಸಹಿತ ನಮ್ಮ ಪ್ಲ್ಯಾಟ್ಫಾರ್ಮಿಗೆ ಬಂದರು. ಒಂದು ವೆಬಿನಾರಲ್ಲಿ 1800 ಜನ ನಮ್ಮ ಜೊತೆಲಿ ಸೇರಿದ್ವಿ. ಅದು ವಿಶೇಷ ದಾಖಲೆ ಅಂತ ಹೇಳ್ಬೋದು ನಾನು 2020ರಲ್ಲಿ. ಈ ರೀತಿಯಾದಂಥ ಒಂದು ಕೋವಿಡ್ ಮಹಾಮಾರಿಯ ಸಮಯದಲ್ಲಿ ಸಹಿತ ನಾವು ಆ್ಯಕ್ಟಿವ್ ಆಗಿ ಜನಗಳಿಗೆ ಉಪಕಾರ ಆಗುವಂಥ ಕೆಲಸವನ್ನು ಮಾಡಿರೋ ಆ ಹೆಮ್ಮೆ ನನಗಿದೆ. Beyond the realm of medicine, Dr. Hegde carries a deep-rooted passion for Yakshagana, a gift passed down from his father, who was also a performer, eventually transforming into a dynamic Yakshagana artist himself. In 2014, he conducted a workshop on traditional makeup and costumes, and in 2018, published a research book celebrating this vibrant theatrical legacy. ಮೊದಲನೇ ಪ್ರಯೋಗವಾಗಿ ದ್ರೌಪದಿ ಪ್ರತಾಪದ ಅರ್ಜುನ ಪಾತ್ರವನ್ನು ಮಾಡಿಸಿದ್ರು. ಪ್ರಥಮ ಪ್ರಯೋಗ ನಮ್ಮ ಪ್ರಾಥಮಿಕ ಶಾಲೆ ಗಾಳಿಜಡ್ಡಿಲಿ ಆಯಿತು. ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಜನಪ್ರಿಯ ಆಯಿತು. ಜನಗಳು ಪ್ರೋತ್ಸಾಹಿಸಿದ್ರು. ಆಮೇಲೆ ಸುಮಾರು ಪ್ರಯೋಗಗಳಾಯಿತು. ಆಮೇಲೆ ಬೇರೆ ಬೇರೆ ಪ್ರಸಂಗಗಳನ್ನು ಆಡಿದ್ವಿ. ಒಂದು ವಿಶೇಷ ಪಾತ್ರದ ಬಗ್ಗೆ ನಾನು ಹೇಳಬೇಕು ಅಂತಂದರೆ ವೀರಭದ್ರ. ದಕ್ಷಯಜ್ಞದಲ್ಲಿ ವೀರಭದ್ರನ ಪ್ರವೇಶ, ಕೊನೆಯ ಭಾಗದಲ್ಲಿ ಈಶ್ವರ ಜಟೆಯನ್ನು ಹೊಡೆದ, ವೀರಭದ್ರ ಹುಟ್ಟದ ಅಂತ ಆರ್ಭಟ ಮಾಡಿದ್ರು, ಬಂದು ಮುಗಿಸಿದ್ರು. 5 ನಿಮಿಷಕ್ಕೆ ಮುಗಿದೋಯ್ತು. ಆದರೆ ಅದರ ಕಲ್ಪನೆ ಹಾಗಲ್ಲ ಅಂತ ನಮ್ಮ ಹಿರಿಯರು ನಮ್ಮ ಮೇಳದಲ್ಲಿ ಮಾಡುವಂಥದ್ದು ವಿಶೇಷವಾದಂಥ ಕ್ರಮವನ್ನು ನಾನು ಕೇಳಿ ತಿಳಿದಿದ್ದೆ, ನಾನು ನೋಡಿರಲಿಲ್ಲ. ನಮ್ಮ ದೊಡ್ಡಪ್ಪ ಅಪ್ಪ ಎಲ್ಲ ಮಾಡಿದ್ರಂತೆ. ನಮ್ಮ ಅಣ್ಣ ಕತೆ ಹೇಳಿದರು. ಅದಕ್ಕೊಂದು ಸಾರೂಪ್ಯವನ್ನು ಕೊಟ್ಟು ಒಂದು ಕಲ್ಪನೆ ಮಾಡ್ಕೊಳ್ಳಿ. ಒಂದು 36 ಜುಂಜುಗಳು ಉರಿತಾ ಇರುತ್ತೆ, ಕೈನಲ್ಲಿ 2 ಇರುತ್ತೆ. ಅತಿ ಆರ್ಭಟವಾಗಿ ಆ ಗಗ್ಗರುಗಳನ್ನು ಕಾಲಿಗೆ ಕಟ್ಟಿಕೊಂಡು, ಗಜ್ಜೆ ಅಲ್ಲ ಗಗ್ಗರ ಅಂತ ಹೇಳ್ತಾರೆ, ಇಷ್ಟಿಷ್ಟು ದಪ್ಪ ಇರುತ್ತೆ ಒಂದೊಂದು, ಸಭೆಯಿಂದ ಬರುವಂಥದ್ದು. ಇದು ನಿಜವಾದ ವೀರಭದ್ರನ ಪ್ರವೇಶ ಆಗುವಂಥದ್ದು. ಅದಕ್ಕೆ ಅಷ್ಟೇ ಆ ಎನರ್ಜಿ ಬೇಕು, ತಾಳ್ಮೆ ಬೇಕು, ಮತ್ತು ರಂಗ ಪ್ರಯೋಗದ ಕಲ್ಪನೆ ಬೇಕು.
ಕೆಲವು ರಿಸ್ಕ್ಗಳು ಇದೆ. ಯಾಕೆಂದರೆ ಇದು ಬೆಂಕಿ ಇರೋದರಿಂದ ಸಾಕಷ್ಟು ಅದರ ಬಗ್ಗೆ ತಲೆಯನ್ನು ಕೆಡಿಸ್ಕೊಂಡು, ಶುದ್ಧ ಭಾಷೆಯಲ್ಲಿ ಹೇಳೋದಾದರೆ ಇಟ್ಸ್ ಎ ರಿಸರ್ಚ್ ವರ್ಕ್. ಈ ಆಯಾಮವನ್ನು ನೋಡಿ ಆಗಿನ ಕಾಲದಲ್ಲಿ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಎಮ್ ಎ ಹೆಗಡೆ ಅವರು, ನೀವು ಇದನ್ನು ನಮಗೆ ದಾಖಲೆ ಮಾಡಿ ಕೊಡಬೇಕು ಅಂತೇಳಿ ಆ ಒಂದು ತಟ್ಟಿ ವೀರಭದ್ರನ ದಾಖಲೆ ಮಾಡಿಸಿ ಇಟ್ಕೊಂಡಿದ್ದಾರೆ. ಯಾಕೆಂತಂದರೆ ಇದು ಯಾರೂ ಮಾಡದೇ ಇರುವಂಥದ್ದು ವಿಶೇಷವಾದಂಥ ಪಾತ್ರ. ಅದೇ ರೀತಿಯಾಗಿ ನಮ್ಮ ಹುಕ್ಕಲಮಕ್ಕಿಯ ಪರಂಪರೆಯಲ್ಲಿ ಮಾಡುವಂಥ ಉಗ್ರ ನರಸಿಂಹ ಇರ್ಬೋದು, ಶ್ವೇತ ವರಾಹವನ್ನು ರಂಗಕ್ಕೆ ತೆಗೆದು ಬಂದಿದ್ದು ಸಹಿತ ಒಂದು ಸಂಶೋಧನಾತ್ಮಕವಾದಂಥ ಕ್ರಿಯೆ. ಈ ಕಲಾ ಬದುಕಿಗೆ ನನ್ನನ್ನು ತೊಡಗಿಸ್ಕೊಂಡಿದ್ದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿರುವಂಥ ವಿಚಾರ. ಯಕ್ಷಗಾನ ಪರಂಪರೆಯನ್ನು ಬಿಡದೆ ಯಕ್ಷಗಾನೀಯವಾಗಿಯೇ ಬರುವಂತಹ ಪಾತ್ರಗಳಿಗೆ ಹೇಗೆ ಪೋಷಣೆಯನ್ನು ಕೊಟ್ಟು ಪಾತ್ರವನ್ನು ವಿಜೃಂಭಿಸಬಹುದು ರಂಗ ಮೇಲೆ ಅನ್ನೋದ್ರ ಬಗ್ಗೆ ಚಿಂತನೆ ಸದಾ ನಡೆಸ್ತಾ ಇರ್ತೇನೆ. Dr. Hegde is supported by a loving family that stands as his strength. His wife, Malati Hegde, has been his constant companion. He is blessed with a son, Anirudh, daughter-in-law Rekha, daughter Suprabha, and son-in-law Shravan Murthy, a close-knit family that shares his values and pride in his journey. ನಾನು ಮಾಲತಿ ಹೇಳಿ ಶ್ರೀಪಾದ ಹೆಗ್ಡೆ ಅವರ ಪತ್ನಿ. ನಾನು 1988ರಲ್ಲಿ ನಾನು ಅವರನ್ನು ಮದುವೆ ಆಗಿ ಬಂದೆ. ಆಗ ನನಗೆ ತುಂಬ ಹೆದರಿಕೆ ಇತ್ತು, ಈ ಅಷ್ಟೊಂದು ದೊಡ್ಡ ಕುಟುಂಬ ಅವ್ರದ್ದು, ಇದಕ್ಕೆಲ್ಲ ಹೊಂದ್ಕೋತೀನೋ ನಾನು ಇಲ್ಲ ಅಂತೇಳಿ. ನನಗೆ ಅವ್ರು ಬರೀ ಪತಿಯಾಗಿ ಒಂದೇ ಇಲ್ಲ, ಒಳ್ಳೆ ಸಖನಾಗಿಯೂ ನನಗೆ ನಾನಿಡುವಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ನನಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಯಕ್ಷಗಾನದಲ್ಲಿ ಬ್ಯುಸಿ ಇರಲಿ, ಡಾಕ್ಟ್ರ್ ಇದ್ರಲ್ಲಿ ಬ್ಯುಸಿ ಇರಲಿ, ಯಾವುದ್ರಲ್ಲಿದ್ರೂ ಮನೆಗೆ ಮಕ್ಕಳಿಗೆ ಅಂಥೇಳಿ ಒಂದಿಷ್ಟು ಟೈಮನ್ನು ಇಟ್ಕೊಂಡಿರ್ತಿದ್ರು. ಮತ್ತು ಅವರದ್ದೇ ಆದಂಥ ಪೂಜೆ ವಿಧಾನಗಳಿಗೆ ಅದಕ್ಕೆ ಅವ್ರು ಯಾವಾಗಲೂ ವಂಚನೆ ಮಾಡಿಕೊಂಡೇ ಇಲ್ಲ. ಅವ್ರ ಸ್ಟೂಡೆಂಟೆಲ್ಲ ನನಗೆ ಕೇಳ್ತಿದ್ರು, ನಿಮಗೆ ಅವ್ರನ್ನ ಕಂಡ್ರೆ ಹೆದರಿಕೆ ಆಗಲ್ವಾ ಅಂತ ಕೇಳ್ತಿದ್ರು. ಆದರೆ ಅವ್ರು ಹೊರಗಡೆ ಇರೋದೇ ಬೇರೆ ಥರ, ಮನೇಲಿ ಇರೋದೇ ಬೇರೆ ಥರ. ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಅವ್ರದ್ದು ಇನ್ನೊಂದು ಗುಣ ನಂಗೆ ತುಂಬ ಇಷ್ಟ ಅಂದರೆ ಬಡವ್ರಿಗೆ ಸಹಾಯ ಮಾಡೋದು. ಅಯ್ಯೋ ದುಡ್ಡಿಲ್ವಾ ಅವ್ರಿಗೆ ಬೇಡ, ಫ್ರೀಯಾಗಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡೋಣ ಅಂತೇಳಿ ಅವ್ರಿಗೆ ಕೊಡೋದು. ಮಹಿಳೆಯರನ್ನು ತುಂಬ ಗೌರವಿಸ್ತಾರೆ ಅವರು. ಅವರಿಗೆ ಜೀವನದಲ್ಲಿ ಇನ್ನೂ ಸಾಧನೆ ಮಾಡೋದಕ್ಕೆ ಆಯುಷ್ಯ ಆರೋಗ್ಯವನ್ನು ದೇವ್ರು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಡ್ತೀನಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋದು ಭಾಳ ಹಳೆ ಮಾತು. ಆದರೆ ನಾವು ಈಗ ಏನು ಮಾಡ್ತಾಯಿದ್ದೀವಿ ಅಂತ ಕೇಳಿದರೆ, ರೋಗ ಬರಲಿ ಅನ್ನೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ದೀವಿ, ರೋಗ ಬರಬಾರ್ದು ಅನ್ನೋದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡ್ತಾಯಿಲ್ಲ. ನಾವು ಉಪಯೋಗಿಸುವಂಥ ಆಹಾರ ಧಾನ್ಯಗಳು, ಇವತ್ತಿನ ತರಕಾರಿಯನ್ನು ತಿನ್ನಿ, ಹಣ್ಣನ್ನು ತಿನ್ನಿ, ಅದರಲ್ಲಿ ಹೆಚ್ಚಿನ ಅಂಶಗಳು ಅವುಗಳು ಹಾಳಾಗಬಾರ್ದು ಅಂತ ಕೆಡದೇ ಇರಲಿಕ್ಕೆ ಅವರು ಉಪಯೋಗಿಸುವಂಥ ಕೆಮಿಕಲ್ಸೇ ಕಾರಣ, ಅದು ಕ್ಯಾನ್ಸರಿಗೆ ಕಾರಣ. ಈ ಪಂಚಭೌತಿಕವಾದಂಥ ಆರೋಗ್ಯ ಹಾಳಾಗಲಿಕ್ಕೆ ಪಂಚಭೂತಗಳ ಕಾರಣ. ನ್ಯಾಚುರಲ್ ಆಗಿ ಅಗ್ನಿಯನ್ನು ಉಪಯೋಗಿಸದೆ ಹೊರಟೋಗ್ಬಿಡ್ತಾ ಇದೆ. ಎಲ್ಲ ಆರ್ಟಿಫಿಷಿಯಲ್ ವಾತಾವರಣಕ್ಕೆ ಮತ್ತು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀಳುವಂಥದ್ದು. ನಾನು ಅದಕ್ಕೆ ಹೇಳಿದೆ, ಈ ಒಂದು ಪಂಚಭೂತಗಳನ್ನು ನಾವು ಸರಿಯಾಗಿ ಇಟ್ಕೊಂಡ್ರೆ ನಮ್ಮ ಪಂಚೇಂದ್ರಿಯಗಳು ಅಥವಾ ನಮ್ಮದು ಏನೀಗ ಭಗವಂತ ಕೊಟ್ಟಿರೋಂಥ ಈ ಶರೀರ ಇದೆ, ಇದನ್ನು ಕೂಡ ನಾವು ಸೌಖ್ಯವಾಗಿ ಕಾಪಾಡ್ಕೊಂಡು ಹೋಗ್ಬೋದು ಅನ್ನೋದು ಬಹಳ ಮುಖ್ಯವಾದ ವಿಷಯ. ಅದಕ್ಕಾಗಿ ಈ ಪಂಚಭೂತಗಳನ್ನು ನಾವು ಸಂರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ. ನನ್ನ ಪ್ರಾಕ್ಟೀಸ್ನಲ್ಲಿ ನಮ್ಮ ಔಷಧಿಯನ್ನು ಕೊಟ್ಟಿದ್ದಲ್ಲದೆ ಅವರು ಯಾವ ಈ ರೀತಿಯಾದಂತಹ ಮನೆಮದ್ದನ್ನು ಮಾಡ್ಬೋದು ಅಂತ ಹೇಳೋದು ಸತತವಾಗಿ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಎಷ್ಟೋ ಜನ ರೋಗಿಗಳು ಬಂದವರು ಅದನ್ನು ಹೇಳ್ತಾರೆ, ಇಲ್ಲ ಸರ್ ನೀವು ಇದ್ರ ಜೊತೆಯಲ್ಲಿ ನಮಗೆ ಕೆಲವು ಟಿಪ್ಸ್ ಕೊಡ್ತೀರಲ್ಲ, ನಮಗೆ ಮೆಡಿಸಿನ್ಗಿಂತ ಜಾಸ್ತಿ ಅದೇ ಕೆಲಸ ಮಾಡುತ್ತೆ ಅಂತ. ಆವಾಗ ನಾವೊಂದು ಸುಸ್ಥಿರವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸುಲಭ ಆಗುತ್ತೆ. With great pride and heartfelt congratulations, we celebrate the remarkable journey of Dr. Hegde, whose life is a shining example of dedication, compassion, and cultural brilliance. His extraordinary contributions to medicine, education, community welfare, and the traditional art of Yakshagana have earned him a cascade of prestigious honors, from the Aryabhata International Award and Eminent Teacher Award by RGUHS to the Homeo Gaurav Puraskar Dhanvantari Yaksha Shrestha Award, and recognitions from global organizations and cultural institutions alike. His unwavering commitment to healing, teaching, serving the underprivileged, and preserving heritage makes him not just an awardee, but an inspiration to generations. Dr. Hegde's life is a living message that one can be a healer, a teacher, an artist, and a humble servant of society, all in one. Let us follow his journey as a beacon of purposeful living and strive to serve with the same spirit and sincerity.